ನಾಟಿ ಹುಂಜ ಅವ್ರ ಗಂಡ ಊರಿಂದ ನನ್ನ ತಂಗಿ ನೋಡ್ಬೇಕು ಅಂದ್ಬಿಟ್ಟು 2 ವಿಸಿಲ್ ಹೊಡ್ಕೊಂಡ್ರೆ ಸಾಂಬಾರ್. ಆದ್ರೆ ಇದು ನಾಟಿ ಕೋಳಿ ತುಂಬಾ ಗಟ್ಟಿ ಇರುತ್ತಲ್ವೇನೆ ಜೊತೆ. ಯಪ್ಪ ಒಂದು ವಿಸಿಲ್ ಹೊಡ್ಸೋಣ, ಬೆಂದಿದ್ರೆ ನೋಡೋಣ, ಆಮೇಲೆ ಬೇಕಾ ಇನ್ನೊಂದು ವಿಸಿಲ್ ಹೊಡ್ಸ್ಕೊಳ್ಳೋಣ. ನನಗೆ ಏನ್ ಲವ್ ನೋಡಿ ಗೈಸ್ ಒಳಗೆ ಅವ್ರ ಗಂಡಂಗೆ ಅವಳ ಮೇಲೆ ವಾಂತಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವತ್ತಿನ ವ್ಲಾಗ್ನ ನಾವು ಸ್ಯಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲ ಅಂದರೂ ಮಧ್ಯಾಹ್ನ ಒಂದು 3:30 ಆಗಿದೆ. ಇವತ್ತು ಏನು ಸ್ಪೆಷಲಪ್ಪ ನಮ್ಮ ಮನೇಲಿ ಅಂದರೆ, ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಿದ್ದಾಳೆ ನನ್ನ ತಂಗಿ. ನಾಟಿ ಹುಂಜ ಅವ್ರ ಗಂಡ ಊರಿಂದ ನನ್ನ ತಂಗಿ ನೋಡಬೇಕು ಅಂದ್ಬಿಟ್ಟು ಅವ್ರ ಹೆಂಡತಿ ಕೇಳಿದ್ಲು ಅಂದ್ಬಿಟ್ಟು ನಾಟಿ ಕೋಳಿ ತೊಗೊಂಡು ಬಾ ಅಡುಗೆ ಮಾಡೋಣ ಅಂತ ಹೇಳಿದ ತಕ್ಷಣನೇ ಓಡ್ ಬಂದಿದ್ದಾನೆ ತೊಗೊಂಡು. ಸಾರಿ, ನಾಟಿ ಕೋಳಿ ಸಾಂಬಾರು ನನ್ನ ತಂಗಿ ಮಾಡ್ತಿದ್ದಾಳೆ. ಸೊ ಇದಕ್ಕೆಲ್ಲ ಆಲ್ರೆಡಿ ಮಸಾಲೆ ಎಲ್ಲ ಏನು ಹಾಕ್ಕೊಂಡಿದ್ಯಾ? ಮಸಾಲೆಗೆ ಹಾಕೊಂಡಿರೋದು ಈರುಳ್ಳಿ, ಟೊಮೊಟೊ, ಕಾಯಿ, ಚಕ್ಕೆ ಲವಂಗ 2, ಕೊತ್ತಂಬರಿ ಮತ್ತು ಪುದೀನ, ಶುಂಠಿ, ಬೆಳ್ಳುಳ್ಳಿ, ಸೇಮ್ ಮಸಾಲೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಫೇವ್ರೆಟ್ ನಾಟಿ ಕೋಳಿ ಸಾಂಬಾರ್. ನೀನೇ ಸಾಕಿರೋದ ಇದು ಕೋಳಿ? ಹಾಂ, ಎಷ್ಟು ಕೊಟ್ಟು ತಗೊಂಡಿದ್ದೆ ಅವಾಗ ಕೋಳಿನ? ಅವಾಗ 1200 ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ ನಾವು. ಏನೋ ಜೊತೆ ಒಂದು ಗಂಡು ಒಂದು ಹೆಣ್ಣು ಮರಿ. ಹಾಂ, ಅದನ್ನ 2ರಿಂದ ಇವಾಗ ಒಂದು ಎಷ್ಟೊಂದು ಮಾಡ್ಕೋಬೋದಾಗಿತ್ತು. ಅಲ್ಲಿ ನಮ್ಮ ಮನೆ ಹತ್ರ ನಾಯಿಗಳು ಕಾಟ, ನಾಯಿಗಳು ಇಟ್ಕೊಂಡು ಹೋಗ್ಬಿಡ್ತಾರೆ. ಅದ್ರಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಾಗ 8 ಮರಿ ಏನೋ ಇತ್ತು. ಮರಿ ಬಿಟ್ಬಿಟ್ಟು ಬಂದಿದ್ದೆ, ಅದು ದೊಡ್ಡದಾಗಿತ್ತು. ಅದ್ರಲ್ಲಿ ಒಂದು ಹುಂಜ ಎತ್ಕೊ ಬಂದ ಅಂದ್ರೆ ಇಟ್ಕೊಂಡಿದ್ದಾರೆ. ಇವತ್ತು ತಿನ್ನೋದೆ. ಅದಕ್ಕೆ ಇನ್ನೊಂದು ಏನೇನೆಲ್ಲ ಇದಕ್ಕೆ ಇನ್ನೇನೋ ಇಟ್ಕೊಂಡಿದ್ಯಾ? ಬ್ರೆಡ್ ಏನೋ? ಬ್ರೆಡ್ ಅಂದ್ರೆ ಇದು ಏನಕ್ಕೆ ಹಾಕೋದದು? ಸಾಂಬಾರ್ಗೆ. ನಾನು ಯಾವತ್ತೂ ಮಾಡಿಲ್ಲ ಗೈಸ್, ನಿಜವಾಗ್ಲೂ ನಾಟಿ ಕೋಳಿ. ನೋಡಿ, ಹುಂಜದ ಬ್ಲೆಡ್ ಅದು ಸಾಂಬಾರ್ಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್. ಬ್ಲೆಡ್ ಅನ್ಸಲ್ವಾ? ಅದು ಚೆನ್ನಾಗಿ ಬೇಯುತ್ತಲ್ವಾ. ಮಾಮೂಲಿ ರಕ್ತ ಪಲ್ಯ ತಿಂದಿರೋದು ಗೊತ್ತಿರುತ್ತೆ. ನೀನು ತಿಂದಿಲ್ವಾ? ನಾನು ಯಾವತ್ತೂ ತಿಂದಿಲ್ಲ ಅಪ್ಪ ರಕ್ತ ಪಲ್ಯ, ನಿಜವಾಗ್ಲೂ. ವೇಸ್ಟ್, ಬುಕ್ ಮೇಲೆ ಇಟ್ಟಿರೋದೇ ವೇಸ್ಟ್. ರಕ್ತ ಪಲ್ಯ ತಿಂದಿಲ್ಲ ಅಂದ್ರೆ ಅಷ್ಟೇ. ಚಿಕನ್ ಎಲ್ಲ ಗೊತ್ತಿರುತ್ತೆ ಕನ್ನಡದವ್ರಿಗೆ. ಚಿಕನ್ ಕೋಳಿ ಗೈಸ್ ತಂದಿದ್ದು, ಆ ಕೋಳಿ ವಿಡಿಯೋನು ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೋಳಿ ಸಖತ್ತಾಗಿ ಏನೋ ಬಲ್ತಿತ್ತ ಜೊತೆ, ಏನು ಹೇಳ್ತಾರೆ, ಕಾಡುಂಜ. ಚೆನ್ನಾಗಿ ಅಂದರೆ ದೊಡ್ಡದಾಗಿತ್ತು. ಅದ್ರದ್ದು ವಿಡಿಯೋನೂ ಹಾಕ್ತೀನಿ ನೋಡಿ, ಗೊತ್ತಾಗುತ್ತೆ. ಅದೊಂದು ಕ್ಲಿಪ್ ತೊಗೊಂಡಿದ್ದೀನಿ ವಿಡಿಯೋ. ಚೆನ್ನಾಗಿತ್ತು. ಅದನ್ನು ನಮ್ಮ ಸತೀಶ ಇಲ್ಲೇ ತೊಗೊಂಡು ಬಂದು ಇಲ್ಲೇ ನಮ್ಮ ಮನೆ ಹತ್ರ ಕ್ಲೀನ್ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದಾನೆ. ಇವಾಗ ಅವನು ಹೇಳಿದ್ದಾನೆ. ಎಷ್ಟು ಫ್ರೈ ಆದರೆ ಸಾಕಾ? ಸ್ವಲ್ಪ ಅರಿಶಿನ ಹಾಕೋಬೇಕಾ? ಎಷ್ಟು kg ಚಿಕನ್ನು? ನಮ್ಮ ಪ್ರಕಾರ ಅಮ್ಮಮ್ಮ ಅಂದರೆ 2 kg ಬರುತ್ತೆ. ಹಾಂ, 2 kg. 2 kgಗೆ ಎಷ್ಟೆಷ್ಟು ಏನೇನು ತೊಗೊಂಡಿದ್ಯಾ? ಇಲ್ಲ, ಆಲ್ಮೋಸ್ಟ್ ಒಂದು ಲೆಕ್ಕಾಚಾರ. ಅಂದರೆ ಎಷ್ಟು ಈರುಳ್ಳಿ, ಎಷ್ಟು ಟೊಮೊಟೊ ಗೊತ್ತಾಗಬೇಕು. 3 ಈರುಳ್ಳಿ, 3 ಟೊಮೊಟೊ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ, ಸ್ವಲ್ಪ ಕಾಯಿ, 2 ಚಕ್ಕೆ, 2 ಲವಂಗ ಹಾಕೊಂಡು ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿಕೊಂಡು. ನಮ್ಮ ಸತೀಶಂಗೆ ಮಸಾಲೆ ಅಂದ್ರೇ ಇಷ್ಟ ಆಗಲ್ಲ. ಅವ್ರಿಗೆ ಕೋಳಿ ಸ್ವಲ್ಪ ಮಸಾಲೆ ಹಾಕಿ ಮಾಡಿದ್ರು ಚೆನ್ನಾಗಿರೋದು. ಅವ್ರು ನಮ್ಮ ಮನೆಯವರು ಮಸಾಲೆನೇ ತಿನ್ನೋದಿಲ್ಲ. ಮನೇಲಿ ಮಾಡಿದ್ರು ಅಷ್ಟೇ, ನಾನು ಮನೇಲಿದ್ದಾಗೂ ಅಷ್ಟೇ ಮಸಾಲೆ ಹಾಕಿ ಮಾಡಲೇಬೇಡ ಅಂತ ಅಂತಾರೆ. ನನಗೆ ಮಸಾಲೆ ಹಾಕಿ ತಿಂದರೆ ಇಷ್ಟ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಬೇಕು ಹೋಗು ಏನು ಅಂತ ಅಂದಮೇಲೆ ಅವರೆಲ್ಲ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ರೆಡಿ ಮಾಡ್ಬೇಕು. ಇವಾಗ ನೆಕ್ಸ್ಟ್ ಇದು ಆರಕ್ಕೆ ಬಿಟ್ಬಿಡೋಣ. ಇದು ಆರದ್ಮೇಲೆ ನೆಕ್ಸ್ಟು ರುಬ್ಕೊಂಡು ಮನೆ ಸಾಂಬಾರು ಪುಡಿನೇ ಹಾಕೋಬೋದಾ? ಓಕೆ. ಎರಡು ತಿಂಗಳಲ್ಲ, ಯಾವಾಗ ಹೋಗೋದು ಊರಿಗೆ? ಜುಲೈ ಹೋಗ್ಬಿಡ್ತಾಳೆ ಗೈಸ್ ನನ್ನ ತಂಗಿ. ಪಾಪ ನೋಡ್ರೆ ಇನ್ನು ಯಾವಾಗ ಬರ್ತಾಳೋ ಗೊತ್ತಿಲ್ಲ ನನ್ನ ತಂಗಿ. ಯಾವಾಗ ಬರ್ತೇನೆ ಜೊತೆ ನೆಕ್ಸ್ಟ್ ನೋಡೋಣ. ನನ್ನ ಮಗನ ರಜಾ ಇದೆ. ನಾವೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಹೋಗು ಅಂತ ಹೇಳ್ತಾ ಇದೀವಿ. ಬಟ್ ನಮ್ಮ ಜೊತೆ ಅವ್ರು ಕೇಳ್ತಾ ಇಲ್ಲ. ಯಾಕಂದ್ರೆ ಅವ್ರ ಮಗನಿಗೆ ಸ್ಕೂಲಿಗೆ ಬೇರೆ ಕಳಿಸಿದ್ದಾಳೆ. ನಾಳೆ ಊರಿಗೆ ಹೋಗ್ಬಿಟ್ರೆ ನಮ್ಬಿಟ್ಟು ನೆಕ್ಸ್ಟ್ ಅವನು ಯಾವಾಗಾದ್ರೂ ರಜೆ ಇರೋ ಟೈಮ್ಗೆ ಅಷ್ಟೇ ಬರೋದು. ಎಷ್ಟು ದೊಡ್ಡ ಕುಕ್ಕರ್ ಇಟ್ಟಿದ್ದೀವಿ ಇದು ಜೊತೆ.
12 ಲೀಟ್ರ್ ಕುಕ್ಕರ್, ಅದೇ ಮೊನ್ನೆ ಬಿರಿಯಾನಿ ಮಾಡಿದ್ವಲ್ವಾ ಸಂಜೆವರೆಗೂ. ಇವಾಗ 3 ಗಂಟೆ ಗೈಸ್, ನಮ್ಮಮ್ಮ ಬರಬೇಕು, ಇನ್ನು ನನ್ನ ಗಂಡ ಬರಬೇಕು, ಅವ್ರಿಗೆಲ್ಲ ಸಾಲೋ ಹಾಗೆ ಆಗಬೇಕು. ಏನಮ್ಮ? ಯಾವುದಮ್ಮ ಇದಾ? ಹಾಂ, ಇನ್ಯಾವುದು? ಇವ್ರು ಬರೀ ಹಿಂಸೆ ಕೊಡೋದೆ, ನಿದ್ದೆ ಅಂತೂ ಮಾಡಲ್ಲ ಅಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಕುಕ್ಕರ್ಗೆ ಹಾಕೊಳ್ಳೋಣ. ಪಾತ್ರೆ ಬೇಯಿಸ್ಬೋದು, ಆದರೆ ನಮ್ಮ ಪಾತ್ರೆ ಬೇಯಿಸಲ್ಲ. 1 ವಿಸಿಲ್ 2 ವಿಸಿಲ್ ಹೊಡ್ಕೊಂಡ್ರೆ ಸಾಂಬಾರು. ಆದ್ರೆ ಇದು ನಾಟಿ ಕೋಳಿ ತುಂಬಾ ಗಟ್ಟಿ ಇರುತ್ತಲ್ವೇನೆ ಜೊತೆ. ಯಪ್ಪ ನನ್ಗಂತೂ ತಿನ್ನಕ್ಕಾಗಲ್ಲ. ಎಣ್ಣೆ ಹಾಕ್ಬೇಕು, ನಂಗೆ ಸಾಫ್ಟ್ ಆಗಿರ್ಬೇಕು. ಬಟ್ ನಾಟಿ ಕೋಳಿ ಸಾರು ಮುದ್ದೆ ನಂಗೆ ಸಖತ್ ಇಷ್ಟ. ಆಮೇಲೆ ಇನ್ನೊಂದು ರಾಮಣ್ಣ ಹೋಟ್ಲ್ ಅಂತ ಒಂದಿದೆ ಕಣೆ, ನಾನು ಒಂದ್ಸಲ ಕರ್ಕೊಂಡೋಗಿದ್ದ ನೀನು ಯಾವತ್ತಾದ್ರು. ಅದೇ ಒಂದ್ ದಿವಸ ನಿಮ್ ಭಾವ ಎಲ್ಲೋ ಹೋಗಿ ಮೇಲ್ಗಡೆ ಹೋಗಿ ಕೂತ್ಕೊಳ್ರಿ ಅಂತ ಹೋಗ್ಬಿಟ್ಟಿತ್ತು ನೋಡು. ಆ ಹೋಟ್ಲಲ್ಲಿ ನಾಟಿ ಕೋಳಿ ಸಾರು ಮತ್ತೆ ಮುದ್ದೆ ಏನ್ ಸಕ್ಕತ್ತಾಗಿರುತ್ತೆ ಗೊತ್ತಾ? ಅದೆಲ್ಲಿರೋದು ಗೊತ್ತಾ? KR ರೋಡಿಂದ ಮುಂದೆ ಯಡಿಯೂರ್ ಹತ್ರ, ಯಡಿಯೂರ್ ಸಿಗ್ನಲ್ ಹತ್ರ ಗೈಸ್. ಒಂದ್ ಒಗ್ಗರಣೆಗೆ ಒಂದ್ ಈರುಳ್ಳಿನ ಇವಾಗ ಚಿಕನ್ ಹಾಕೊಂಡು ಚೆನ್ನಾಗಿ ಉಪ್ಪು ಹಾಕ್ಬೇಕಾ? ಉಪ್ಪು ಹಾಕಿ ಬೇಯಿಸ್ಬೇಕು. ಎಷ್ಟು ವಿಸಿಲ್ ಹೊಡ್ಸ್ತೀಯಾ? 1 ವಿಸಿಲ್ ಹೊಡ್ಸೋಣ, ಬೆಂದಿದ್ರೆ ನೋಡೋಣ. ಆಮೇಲೆ ಬೇಕಾ ಇನ್ನೊಂದು ವಿಸಿಲ್ ಹೊಡ್ಸ್ಕೊಳ್ಳೋಣ. ಏಕ್ದಮ್ 2-3 ಹೊಡ್ಸ್ಬಿಟ್ಟು ಒಂದೊಂದು ಬಲ್ತಿರುತ್ತೆ, ಒಂದೊಂದು ಎಳೆದಿರುತ್ತಲ್ವಾ? ಒಂದೊಂದು ಬಲ್ತಿರುತ್ತೆ, ಒಂದೊಂದು ಎಳೆದಿರುತ್ತೆ. ಅದರಿಂದ ಆಮೇಲೆ ನನ್ನ ತಿಥಿ ಮಾಡ್ಬಿಡ್ತಾರೆ ನಮ್ಮ ಮನೆಯವರು. ನೋಡಿ, ನಾಟಿ ಕೋಳಿ ತಗೊಬಂದ್ಬಿಟ್ಟು ಎಲ್ಲ ನೀನು ಏನ್ ಮಾಡಿದ್ಯಾ ಅಂತ ಅಂದ್ರೆ ಅಷ್ಟೇ. ಚಿಕನ್ ಸ್ಮೆಲ್ ಹೋಗೋದಕ್ಕೆ ಒಂದು ಟ್ರಿಕ್ ಗೊತ್ತು ಗೈಸ್ ನನಗೆ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಮಾಡದೇ ಇರೋರ್ಗು ಹೇಳ್ತಾ ಏನು ಹಾಕಿಲ್ಲ, ಅರ್ಶನೂ ಹಾಕಿಲ್ಲ, ಏನು ಹಾಕಿಲ್ಲ. ಇದಿರೋದೇ ಹಂಗೆ. ಹೌದಾ? ನಾನು ಅರ್ಶನ ಹಾಕಿದಾಳೆ ಅನ್ಕೊಂಡಿದೀನಿ ನಿಜವಾಗ್ಲು. ಇದು ಕೋಳಿ ಹಂಗೆ ಇರೋದು, ಅರ್ಶನದ ಕಲರ್ ಏನ? ನಾಟಿ ಹುಂಜೆ ಅಲ್ವಾ? ನಾಟಿ ಕೋಳಿ ಆಲ್ಮೋಸ್ಟ್ ಎಲ್ಲ ಅರ್ಶನ ಕಲರೇ ಬರೋದು ಒಳಗಡೆ. ಅರ್ಶನೇ ಹಾಕಿರೋದು ನಾನು. 2 ಸರಿ ತೊಳ್ಕೊಂಡಿರೋದಷ್ಟೇ. ಆಲ್ಮೋಸ್ಟ್ ಚಿಕನ್ಗೆ ಆಗ್ಲಿ ಮಟನ್ಗಾಗ್ಲಿ ತಂದ್ಬಿಟ್ಟು ತೊಳಿಬಾರ್ದು. ಒಂದು ಪಾತ್ರೆಗೆ ಹಾಕಿ ಅರ್ಶನ ಹಾಕ್ಬಿಟ್ಟು ಒಂದು 10-20 ನಿಮಿಷನೋ ಇಲ್ಲ ಒಂದು 15 ನಿಮಿಷ ಚೆನ್ನಾಗೆ ನೆನ್ಸ್ಬಿಟ್ರೆ. ನಮ್ಮ ಮನೆಯವ್ರು, ನಮ್ಮ ಯಜಮಾನ್ರು ಕತ್ತು ತಿನ್ಲಿ ಅಂದ್ಬಿಟ್ಟು ಕತ್ತು ಹಾಕ್ಸ್ಕೊಂಡ್ ಬಂದವ್ರು. ನನಗೆ ಏನ್ ಲವ್ ನೋಡಿ ಗೈಸ್ ಅವಳ ಮೇಲೆ. ವಾಂತಿ ಅಲ್ಲ, ಇದೇ ಪ್ರೀತಿ ನೀವು ವಯಸ್ಸಾದ್ಮೇಲೆ ಇರುತ್ತಾ ಜ್ಯೋತಿ ಅವ್ರೆ? ನಾನು ಸಾಯೋ ತನಕ ಇರುತ್ತೆ. ನಿಮ್ ಗಂಡನ ಅಷ್ಟು ಲವ್ ಮಾಡ್ತೀರಾ? ನಾನು ತುಂಬಾ ಇಷ್ಟಪಡ್ತೀನಿ. ಚಿನ್ನಿ ಪಪ್ಪ ಬಂತ ನೋಡು. ನೋಡಿ, ಈ ತರ ಎಲ್ಲ ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಇದು ಕೈಯಲ್ಲಿ ಮಾಡಿದ್ರೆ ಆಗಲ್ಲ ನೋಡಿ, ಹಿಂಗೆ ಇಟ್ಕೋಬೇಕು. ಬಾಣ್ಲಿಲಿ ಕೈಯಲ್ಲೆಲ್ಲ ಆಗಲ್ಲ, ಹಿಂಗ ಹಾಕೋ ಅಳ್ಳಾಡ್ಸ್ತಾನೆ. ನಮ್ ಸತೀಶ ಇರ್ಬೇಕಿತ್ತು. ನಮ್ ಸತೀಶ ಸಖತ್ತಾಗಿ ಮಾಡ್ತಾನೆ ಅಡುಗೆನ. ಚೆನ್ನಾಗಿ ನೀರು ಬಿಟ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಚಿಕನ್ಗೆ ಉಪ್ಪು ಹಿಡಿಬೇಕಲ್ಲ, ಮೇಯ್ನ್ ಇರೋದೇ ಮಟನ್ ಚಿಕನ್ಗೆ ಉಪ್ಪು ಹಿಡಿಬೇಕು. ನಿಮ್ಮ ಹಳ್ಳಿ ಕಡೆ ಸ್ಟೈಲ್ ಎಲ್ಲ ಹಿಂಗೇನಾ ಸಾಂಬಾರ್? ಇದು ನಾಟಿ ಕೋಳಿ ಸಾರು ಇಲ್ಲ ಎಲ್ರು ಇದೇ ತರ ಮಾಡ್ತಾರ? ನಾನು ಯಾವತ್ತೂ ಮಾಡಿಲ್ಲ ಗೈಸ್ ನಾಟಿ ಕೋಳಿ ಸಾಂಬಾರು. ನಮ್ಮ ಮಮ್ಮಿನೂ ಮಾಡಿಲ್ಲ ಯಾವತ್ತು, ನಾನು ಮಾಡೋದು. ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ ಎಲ್ಲ ಸಾಂಬಾರ್. ನಮ್ಮ ಅತ್ತೆಗೆ ಏನ್ ಕೊಟ್ರು ಎಲ್ಲಾನು ಸಖತ್ತಾಗಿ ಮಾಡ್ತಾರೆ ನಮ್ಮ ಅತ್ತೆ, ಅಂದ್ರೆ ನಮ್ಮ ಹಸ್ಬೆಂಡ್ ಅವರ ಮಮ್ಮಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಸ್ವಲ್ಪ ಹಾಕೋಣ. ನಮ್ಮ ಅತ್ತೆ ಒಲೆಲ್ ಮಾಡಕ್ಕೂ ಸೈ, ಗ್ಯಾಸಲ್ಲಿ ಮಾಡಕ್ಕೂ ಸೈ. ಯಾವ್ದೇ ಕಾಡು ಕರ್ಕೊಂಡು ಹೋಗ್ಬಿಟ್ಟು ಊಟ ಹಾಕಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ತಗೊಬಂದ್ 1 kg ಅಕ್ಕಿನೋ ಬೇಕಾಗಿರುವಂತಹ ಒಂದು ಐಟಮ್ಸ್ಗಳನ್ನ ತಗೊಬಂದ್ ಕೊಟ್ಬಿಟ್ರೆ 5 ನಿಮಿಷದಲ್ಲಿ ಅಲ್ಲಿ ಏನ್ ಸಿಗುತ್ತೋ ಅದು ಕಡ್ಡಿ ಎಲ್ಲಾನು ಹಾಕ್ಬಿಟ್ಟು ಒಲೆ ಮಾಡಿ ಅಡಿಗೆನ ಒಂದ್ 10 ನಿಮಿಷದಲ್ಲಿ ಒಂದ್ 10 ಜನ 20 ಜನಕ್ಕೆ ಆಗೋ ತರ ಮಾಡಿಟ್ಬಿಡ್ತಾರೆ. ಚೆನ್ನಾಗಿ ನೀರ್ ಬಿಟ್ಕೊಳ್ಳಿ. ಎಷ್ಟು ನಿಮಿಷ? ಒಂದ್ 10 ನಿಮಿಷನಾ? ಒಂದು 5-10 ನಿಮಿಷ. ಅದು ಒಂದು 10 ನಿಮಿಷ ನೀರು ಚೆನ್ನಾಗಿ ಬಿಟ್ಕೊಳ್ಳೋ ಅಷ್ಟರಲ್ಲಿ ಈ ಒಂದು ಮಸಾಲೆನ ರುಬ್ಕೊಬಂದ್ಬಿಡೋಣ. ಇವಾಗ ಚೆನ್ನಾಗಿ ನೀರು ಬಿಟ್ಕೊಂಡೈತೆ ನೋಡಿ. ಬಿಟ್ಟೈತೆ ಆಲ್ರೆಡಿ. ಇದಕ್ಕೆ ಮಸಾಲೆಗೆ ಧನಿಯಾ ಪುಡಿ 4 ಸ್ಪೂನು, ಮೆಣಸಿನ್ಕಾಯಿ ಪುಡಿ 1 ಸ್ಪೂನ್, 2 ಸ್ಪೂನ್ ಹಾಕ್ತೀನಿ. ಸಾಂಬಾರ್ ಪುಡಿ ಸ್ವಲ್ಪ ನಿಮ್ಮಿಷ್ಟ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅನ್ಕೋ, 1 ಟೇಬಲ್ ಸ್ಪೂನ್. ಖಾಲಿ ಆಗಿದೆ, ಇನ್ನು ಎತ್ಕೋಬೇಕು ಒಳಗಡೆಯಿಂದ. ಸಾಕಾಗುತ್ತೆ ಇಷ್ಟು? ನೋಡೋಣ, ಆಮೇಲೆ ಬೇಕಂದ್ರೆ ಹಾಕೊಳ್ಳೋಣ. ಚಿಕನ್ ಮಸಾಲ ಅವೆಲ್ಲ ಏನು ಬೇಡವಾ? ಹಾಕ್ಬೇಕು ಅದನ್ನ.
ಮಸಾಲೆ ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆ ಎಲ್ಲ ಫುಲ್ಲು ರುಬ್ಬಿದ್ದೀವಲ್ವ ಮಸಾಲೆ, ಅದಕ್ಕಿಂತ ಮಿಕ್ಕಿತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಹಾಕ್ತಾ ಇದೀವಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಚೆನ್ನಾಗೆ ಗಟ್ಟಿ ಇರಬಾರ್ದು, ಮತ್ತು ನಾಟಿ ಕೋಳಿ ಸಾಂಬಾರು ತೆಳ್ಳಗಿರಬೇಕು. ತುಂಬ ತೆಳ್ಳ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಥರ ನೀಟಾಗಿ ಸಾಂಬಾರನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹುಯ್ಯೋಣ. ಸ್ವಲ್ಪ ಸಾಕು. ಅದಕ್ಕೆ ಟೇಸ್ಟ್ ನೋಡಿ ಎತ್ಕೊಂಡು ಉಪ್ಪು ಖಾರ ಇದೆಯಾ ಅಂತ. ಖಾರ ಎಲ್ಲ ಪರ್ಫೆಕ್ಟ್ ಇದೆ, ಸ್ವಲ್ಪ ಉಪ್ಪು ಮಾತ್ರ ಕಮ್ಮಿ. ಸ್ವಲ್ಪ ಉಪ್ಪು ಅಷ್ಟೇ ಹಾಕ್ಬಿಟ್ಟು 2 ವಿಸಿಲ್ ಇಲ್ಲ 1 ವಿಸಿಲ್ ಒರೆಸ್ಕೊಳ್ರೆ ಆಯಿತು. ನೋಡಿ ಸಾಂಬಾರು ತೆಳ್ಳಗಿರಬೇಕು ಅಷ್ಟೇ. ಇವಾಗ ಕ್ಲೋಸ್ ಮಾಡೋಣ. ಆಮೇಲೆ ಸಾಂಬಾರು ಹೇಗಿದೆ ಅಂತ ಮುಂದಕ್ಕೆ ತೋರಿಸೋಣ. 1 ವಿಸಿಲ್, 1 ಇಲ್ಲ 2 ವಿಸಿಲ್. ನೋಡಿ ಗೈಸ್, ತೆಗಿ ಅಂತೆ ತಿನ್ನೋರು ಗೊತ್ತು. ಈ ಥರ ಇವಾಗ ಇದನ್ನ ಎತ್ತಿ ಕುದಿತಾರ ಸಾಂಬಾರ್ಗೆ ಹಾಕೋದು ಅಷ್ಟೇ. ಅದು ಇದಾಗುತ್ತಾ, ಏನದು ಲಿವರ್ ತರ ಆಗುತ್ತಾ? ಅದು ಯಾರು ನೀನ್ ತಿನ್ನದ? ಆದ್ರೂ ರಕ್ತ ಅಲ್ಲೇನೆ. ಮತ್ತೆ ಉಪ್ಪು ಹಾಕ್ತಿದ್ಯಾ? ಉಪ್ಪು ಕಮ್ಮಿ ಇದೆ. ಫಿನಿಶ್ ಹೇಳು. ಆಮೇಲೆ ಸಾಂಬಾರ್ ಕುದ್ದಾದ್ಮೇಲೆ ತಿನ್ನುವುದು ಅಷ್ಟೇ. ಹಿಂಗಾಗಿ ನೋಡಿ ಸಾಂಬಾರ್ ರಕ್ತ ಹಾಕಿದಿರಲ್ಲ, ಅದು ಕುದಿತಾ ಇದೆ ನೋಡಿ. ಅಯ್ಯಪ್ಪ, ಏನಪ್ಪ ಹೋಯ್ತದು ಕಲರ್ ಹಂಗೆ ಆಗೋದು. ನೀನ್ ತಿಂದಿನ ಅಂದ್ರೆ ಬೇಡ ಬೇಡ, ನೀನು ಮೊಟ್ಟೆ ಸಾಂಬಾರ್ ಮಾಡ್ಕೊಂಡ್ ತಿನ್ನೆ, ನಾವು ತಿಂತೀವಿ. ನೋಡ್ತಾ ಇದ್ರೇನೆ ಒಂಥರ ಆಗ್ತೈತೆ. ಇಲ್ಲ, ಫೈನಲಿ ನಾಟಿ ಕೋಳಿ ಸಾಂಬಾರ್ ರೆಡಿ. ಹೇಳು, ನಿಮ್ಗೆ ಇಷ್ಟ ಆದ್ರೆ ಅದೆಲ್ಲ ಹೇಳ್ಬೇಕು. ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ನಾಟಿ ಕೋಳಿ ಸಾಂಬಾರ್ ನಾನು ನೋಡ್ತಾ ಇದ್ದೆ, ನಮ್ಮನೆ ಹತ್ರನೂ ನೋಡ್ತಾ ಇದ್ದಾರೆ ನನ್ನ ವಿಡಿಯೋಸ್ನೆಲ್ಲ. ನಮ್ಮೂರಲ್ಲೂ ನೋಡ್ತಾ ಇದ್ದಾರೆ ವಿಡಿಯೋಸ್ ಎಲ್ಲ. ನಾನು ಮಾಡ್ತಾ ಇದ್ದೀನಿ ಕಣೆ ಅಂತೆಲ್ಲ ಕೇಳ್ತಾರೆ. ನಾನು ಮಾಡೋದು ನಿಮ್ಗೆ ಇಷ್ಟ ಆದ್ರೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಫೈನಲ್ ಲುಕ್, ಫೈನಲ್ ಆಗಿ ನಾಟಿ ಕೋಳಿ ಸಾಂಬಾರ್ ರೆಡಿ ಆಯ್ತು ಗೈಸ್. ಸೊ ಇದೇನಿಲ್ಲ, ಇನ್ನು ಹಾಕೊಳ್ಳೋದು, ಇನ್ನು ನಮ್ಮ ಹಾಕೊಳ್ಳೋದು, ಇನ್ನು ನನ್ನ ಪತಿ ದೇವರಿಗೆ ಟೇಸ್ಟ್ ಮಾಡು ಅಂತ ಕೊಡುವುದು ಅಷ್ಟೇ. ಆ ಮೇಡಮ್ ಮುಖ ತೋರ್ಸಲ್ಲ, ಆ ಸಾಯಿಬ್ರು ಮುಖ ನೋಡಿ ಚೆನ್ನಾಗಿದೆ. ಇದಕ್ಕೆ ಮುದ್ದೆ, ಕೋಳಿ ಸಾಂಬಾರ್ ಇಲ್ಲಿ ಕುಡಿತಾ ಇದ್ರೆ ಸಾಕಾಗಿದೆ. ನಮ್ಮ ಅಕ್ಕ ಬ್ರೆಡ್ ತಿನ್ಬಿಡ್ತೀಯ ಅಂತ ಅವಳು ತಿನ್ನಲ್ವಂತೆ. ಅವಳು ಮೊಟ್ಟೆ ಮಾಡ್ಕೊಂಡು ತಿಂತಾಳಂತೆ, ಮೊಟ್ಟೆ ಸಾರು. ಬ್ಲೆಡ್ ನೋಡಿ, ಗಚ್ಕೊಳ್ಳಿ ಸಾಂಬಾರ್ಗೆ ಟೇಸ್ಟ್ ನೋಡಿ, ಸೂಪರ್. ನಮ್ಮ ಪತಿ ದೇವ್ರಿಗೆ ಹೊಟ್ಟೆ ಹಸಿತೈತಂತೆ, ಹೋಗಿ ತಿಂತೀವಿ. ಅಲ್ಟಿಮೇಟ್, ಸೂಪರ್. ಚಿಕನಲ್ಲಿ ನನಗೆ ಫೇವ್ರೇಟ್ ಅಂದರೆ ಲಿವರ್. ಹೇಳ ಇವಾಗ. ಫೈನಲ್ ನಾಟಿ ಕೋಳಿ ಸಾಂಬಾರ್ ರೆಡಿ.
ನಾಟಿ ಹುಂಜ, ಹ್ಞೂ ನಾಟಿ ಕೋಳಿ ಸಾಂಬಾರ್ ರೆಡಿ. ಹೇಗಿದೆ ಗೊತ್ತಾ? ಸೂಪರ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್.